केवी न्यूज में आपका स्वागत है। मैं मुदस्सिर अहमद आपके साथ। मैसूरू डिस्ट्रिक्ट मिल्क डेयरी कोऑपरेटिव एसोसिएशन के अध्यक्ष चलवराजू को सादिक, सलमान और जावेद के नेतृत्व में सम्मान किया गया। इस मौके पर फिश फार्मर्स प्रोड्यूसर कंपनी के सीईओ मोहम्मद फैसल खान और निसार अहमद उपस्थित थे। सर, एवरी डे स्टार्ट्स विथ न्यूज़ पेपर एंड मिल्क। ಹಾಲಿಂದ ದೇವ್ರಿಗೂ ಅಭಿಷೇಕ ಮಾಡ್ತಾರೆ। ಆ ಪ್ರಾಡಕ್ಟ್ಗೆ ನೀವು ಚೇರ್ಮನ್ ಆಗಿದ್ದೀರಾ, ನಿಮಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ। KV ನ್ಯೂಸಿಂದ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ। ಈ ಸಂದರ್ಭದಲ್ಲಿ ನೀವು ಇದು ಫಿಶರಿ ಫೌಂಡೇಶನ್ಸ್ ಅಸೋಸಿಯೇಷನ್ ಇದು ಆಫೀಸ್ಗೆ ಬಂದಿದ್ದೀರಾ, ಈ ಸಂದರ್ಭದಲ್ಲಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಒಂದು ಸಂದರ್ಭದಲ್ಲಿ ಪಾಪ ಎಲ್ಲರೂ ಸೇರಿ ನನಗೆ ಇವತ್ತು ಭಾಳ ಗೌರವಯುತವಾಗಿ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ। ಹಾಗಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಮತ್ತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು 4ನೇ ಸ್ಥಾನದಲ್ಲಿದೆ। ಇವತ್ತು ಒಂದು ರೈತರ ಸಂಸ್ಥೆ ಮತ್ತು ಗ್ರಾಹಕರಿಗೂ ಸುಧಾ ಅಷ್ಟೇ ಭಾಳ ಪ್ರಮುಖವಾದಂಥದ್ದು। ನಂಬಿಕೆ ಮತ್ತು ನಂಬಿಕೆಯನ್ನು ಗ್ರಾಹಕರಲ್ಲಿ ನಂಬಿಕೆಯನ್ನು ಉಳಿಸ್ಕೊಂಡು ಭಾಳ ಉತ್ತಮವಾದ ಗುಣಮಟ್ಟವನ್ನು ಕಾಯ್ದಿರಿಸ್ಕೊಂಡು ಇವತ್ತು ಪ್ರತಿ ಮನೆಯಲ್ಲೂ ನಂದಿನಿ ಉತ್ಪನ್ನಗಳು ಯಾವ ಮನೇಲಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲೋದ್ರೂ ನಮಗೆ ನಂದಿನಿ ಉತ್ಪನ್ನಗಳು ಸಿಗ್ತಾ ಇದ್ದಾವೆ। ಹಾಗೂ ಅದೇ ರೀತಿ ಗ್ರಾಹಕರ ನಂಬಿಕೆಯನ್ನು ಉಳಿಸ್ಕೋಬೇಕು ಮತ್ತು ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂಥ ಮಾದೇವಪ್ಪ ಸಾಹೇಬರು, ನಮ್ಮ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಸರ್ ಅವರು ಎಲ್ಲರೂ ಸೇರಿ ನನಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ। ಈ ಸಂದರ್ಭದಲ್ಲಿ ಅವ್ರಿಗೂ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಈ ಒಂದು ರೈತರ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಸೌಭಾಗ್ಯನೇ ಅಂತ ನಾನು ಭಾವಿಸಿದ್ದೀನಿ। ಹಾಗೂ ಈ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು, ಹಿತೈಷಿಗಳು ಇವತ್ತು ನನ್ನನ್ನು ಕರೆದು ಗೌರವಿಸ್ತಿರ್ತಕ್ಕಂಥದ್ದು ಅವ್ರಿಗೆಲ್ಲರೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ। ಓಕೆ ಸರ್, ಎವ್ರಿ ಡೇ ಸ್ಟಾರ್ಟ್ಸ್ ವಿತ್ ನ್ಯೂಸ್ ಪೇಪರ್ ಆ್ಯಂಡ್ ಮಿಲ್ಕ್। ಹಾಲಿಂದ ದೇವ್ರಿಗೂ ಅಭಿಷೇಕ ಮಾಡ್ತಾರೆ। ಆ ಪ್ರಾಡಕ್ಟ್ಗೆ ನೀವು ಚೇರ್ಮನ್ ಆಗಿದ್ದೀರಾ, ನಿಮಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ। KV ನ್ಯೂಸಿಂದ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ। ಈ ಸಂದರ್ಭದಲ್ಲಿ ನೀವು ಇದು ಫಿಶರಿ ಫೌಂಡೇಶನ್ಸ್ ಅಸೋಸಿಯೇಷನ್ ಇದು ಆಫೀಸ್ಗೆ ಬಂದಿದ್ದೀರಾ, ಈ ಸಂದರ್ಭದಲ್ಲಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಒಂದು ಸಂದರ್ಭದಲ್ಲಿ ಪಾಪ ಎಲ್ಲರೂ ಸೇರಿ ನನಗೆ ಇವತ್ತು ಭಾಳ ಗೌರವಯುತವಾಗಿ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ। ಹಾಗಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಮತ್ತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು 4ನೇ ಸ್ಥಾನದಲ್ಲಿದೆ। ಇವತ್ತು ಒಂದು ರೈತರ ಸಂಸ್ಥೆ ಮತ್ತು ಗ್ರಾಹಕರಿಗೂ ಸುಧಾ ಅಷ್ಟೇ ಭಾಳ ಪ್ರಮುಖವಾದಂಥದ್ದು। ನಂಬಿಕೆ ಮತ್ತು ನಂಬಿಕೆಯನ್ನು ಗ್ರಾಹಕರಲ್ಲಿ ನಂಬಿಕೆಯನ್ನು ಉಳಿಸ್ಕೊಂಡು ಭಾಳ ಉತ್ತಮವಾದ ಗುಣಮಟ್ಟವನ್ನು ಕಾಯ್ದಿರಿಸ್ಕೊಂಡು ಇವತ್ತು ಪ್ರತಿ ಮನೆಯಲ್ಲೂ ನಂದಿನಿ ಉತ್ಪನ್ನಗಳು ಯಾವ ಮನೇಲಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲೋದ್ರೂ ನಮಗೆ ನಂದಿನಿ ಉತ್ಪನ್ನಗಳು ಸಿಗ್ತಾ ಇದ್ದಾವೆ। ಹಾಗೂ ಅದೇ ರೀತಿ ಗ್ರಾಹಕರ ನಂಬಿಕೆಯನ್ನು ಉಳಿಸ್ಕೋಬೇಕು ಮತ್ತು ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂಥ ಮಾದೇವಪ್ಪ ಸಾಹೇಬರು, ನಮ್ಮ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಸರ್ ಅವರು ಎಲ್ಲರೂ ಸೇರಿ ನನಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ। ಈ ಸಂದರ್ಭದಲ್ಲಿ ಅವ್ರಿಗೂ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಈ ಒಂದು ರೈತರ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಸೌಭಾಗ್ಯನೇ ಅಂತ ನಾನು ಭಾವಿಸಿದ್ದೀನಿ। ಹಾಗೂ ಈ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು, ಹಿತೈಷಿಗಳು ಇವತ್ತು ನನ್ನನ್ನು ಕರೆದು ಗೌರವಿಸ್ತಿರ್ತಕ್ಕಂಥದ್ದು ಅವ್ರಿಗೆಲ್ಲರೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ। ಸರ್, ಈ ಟೈಮ್ ನಾವು